ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪ್ರಿಯರೇ, ಇಂದಿನ ವಾಚನದಲ್ಲಿ ಸ್ನಾನಿಕ ಯೌವನರ ಜನನದ ಕುರಿತಾಗಿ ನಾವು ಆಲಿಸುತ್ತೇವೆ. ಮುಪ್ಪಿನ ಕಾಲದಲ್ಲಿ ಬಂಜೆಯಾದ ಎಲಿಜಬೆತಳಿಗೆ ಮತ್ತು ಯಾಜಕ ಜಕರಿಯನಿಗೆ ದೇವರು ವಿಶೇಷ ಕೃಪೆ ತೋರುತ್ತಾರೆ ಮತ್ತು ಅವರ ಕುಟುಂಬದಲ್ಲಿ ನೆರೆಯವರು, ಬಂಧು ಬಳಗದವರು ಈ ಕುರಿತಾಗಿ ಸಂತೋಷ ಪಡುವುದನ್ನು ನಾವು ಕಾಣ್ತೇವೆ. ಭೂಮಿಯಲ್ಲೂ ಸ್ವರ್ಗದಲ್ಲೂ ಅವರು ಗುರುತಿಸಲ್ಪಡುತ್ತಾರೆ. ದೇವರ ಶುಭ ಸಂದೇಶ ಸಾರಲು ಯೇಸುಕ್ರಿಸ್ತರ ಆಗಮನಕ್ಕಾಗಿ ಜನರನ್ನು ತಂದೆ ದೇವರ ಕಡೆಗೆ, ಸ್ವರ್ಗದ ಕಡೆಗೆ ಗಮನ ಸೆಳೆಯಲು ಮುಂದೂತನಾಗಿ ಸ್ನಾನಿಕ ಯೌವನನನ್ನು ಕೊಡುಗೆಯಾಗಿ ಎಲಿಜಬೆತ್ ಮತ್ತು ಜಕರಿಯ ಕುಟುಂಬಕ್ಕೆ ಮಾತ್ರವಲ್ಲ, ಇಡೀ ಜಗತ್ತಿಗೆ ಅಂದು ಆತ ಕೊಡುಗೆಯಾದ ಮತ್ತು ಆಶೀರ್ವಾದವಾದ. ಅಲ್ಲಿ ಆತನ ತಂದೆ ತಾಯಿ ಸಹ ದೇವರಿಗೆ ಅವರ ಪರಂಪರೆಯಂತೆ ತಂದೆಯ ಹೆಸರನ್ನೇ ಯೌವನನಿಗೆ ಕೊಡುವುದರಲ್ಲಿ ಒಂದು ಪದ್ಧತಿ ಇತ್ತು. ಅವರು ಆ ಪದ್ಧತಿಗೆ ಶರಣರಾಗದೆ ದೇವರ ಸ್ವರದಂತೆ ಯೌವನ ಎಂದು ಹೆಸರಿಡುತ್ತಾರೆ ಮತ್ತು ದೇವರಿಗೆ ವಿಧೇಯರಾಗ್ತಾರೆ. ಇವತ್ತು ನಾವು ದೇವರಲ್ಲಿ ನಂಬಿಕೆ ಇಟ್ಟಿದ್ದೇವೆ ಎಂದು ಹೇಳೋದಾದರೆ ನಮ್ಮ ನಂಬಿಕೆಯನ್ನು ನಾವು ವಿಧೇಯತೆಯಲ್ಲಿ ತೋರಿಸಬೇಕು. ಪ್ರಿಯರೇ, ಅಂದು ಎಲಿಜಬೆತಳಿಗೆ ಮತ್ತು ಜಕರಿಯನಿಗೆ ದೊರೆತ ಆ ವಿಶೇಷ ಕೃಪೆ ಇಂದು ನಮಗೂ ದೊರಕಿದೆ. ಬಂಜೆಯಾದವಳಿಗೆ ಮುಪ್ಪಿನ ಕಾಲದಲ್ಲಿ, ಅಂದರೆ ಅಸಾಧ್ಯವೆನಿಸುವ ವೇಳೆಯಲ್ಲಿ ದೇವರು ಅವರಿಗೆ ಯೌವನನನ್ನು ಮಗನಾಗಿ ಕೊಡುತ್ತಾರೆ. ಇಂದು ಪಾಪಿಗಳಾದ, ಮರಣ ದಂಡನೆಗೆ, ನಿತ್ಯ ಮರಣಕ್ಕೆ ತುತ್ತಾದ ನನ್ನನ್ನು, ನಿಮ್ಮನ್ನು, ಇಡೀ ಮನುಷ್ಯ ಕುಲಕ್ಕೆ ಇವತ್ತು ವಿಶೇಷ ಕೃಪೆ ಲಭಿಸಿದೆ. ಅದು ಅಳಿದು ಹೋಗುವ ಭೌತಿಕ ಆಶೀರ್ವಾದದ ಕೃಪೆ ಅಲ್ಲ ಪ್ರಿಯರೇ. ಇವತ್ತು ಈ ಕೃಪೆಯನ್ನು ದುರ್ಬಳಕೆ ಮಾಡಲಾಗಿದೆ. ಆದರೆ ಈ ಕೃಪೆ ಏನಾಗಿದೆ? ನರಮಾಂಸದಿಂದ ಪಡೆಯಲಾಗದ, ಗಳಿಸಲಾಗದ ಕೃಪೆ ಯೇಸು ಕ್ರಿಸ್ತರ ಮುಖಾಂತರ ಆ ರಕ್ಷಣೆಯನ್ನು, ನಿತ್ಯ ಜೀವವನ್ನು, ಹೊಸ ಜೀವವನ್ನು ಉಚಿತವಾಗಿ ಅನುಭವಿಸುವ ಸೌಭಾಗ್ಯ ನಮ್ಮೆಲ್ಲರಿಗೂ ಲಭಿಸಿದೆ. ಯೇಸು ಕ್ರಿಸ್ತರ ಮುಖಾಂತರ ಕೃಪೆಯ ಮೇಲೆ ಕೃಪೆ ನಮಗೆ ಲಭಿಸಿದೆ. ದೇವರ ಈ ಕೃಪೆ ನಮಗೆ ಮಾನಸಾಂತರಗೊಳಿಸುತ್ತೆ ಮತ್ತು ನಾವು ಯೇಸುವಲ್ಲಿ ವಿಶ್ವಾಸವಿಡುವಂತೆ ಮಾಡಿದೆ. ದೇವರ ಕರೆಗೆ ನಾವು ಓಗೊಟ್ಟು ಅವರಿಗಾಗಿ ಜೀವಿಸಲು, ಅವರ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಲು ಬೇಕಾದ ಬಲ ಈ ಕೃಪೆ ನೀಡಿದೆ. ಶೋಧನೆಗಳನ್ನು ಜಯಿಸಲು ಬೇಕಾದ ಬಲವನ್ನು ನೀಡುತ್ತೆ ಈ ಕೃಪೆ. ಪ್ರಿಯರೇ, ಆದ್ದರಿಂದ ಯೇಸು ಕ್ರಿಸ್ತರಲ್ಲಿ ದೇವರು ನಮಗೆ ವಿಶೇಷ ಕೃಪೆಯನ್ನು ಪೂರ್ಣವಾಗಿ ಪ್ರಕಟಿಸಿದ್ದರಿಂದ ನಾವು ಈ ಯೇಸು ಕುರಿತಾದ ಈ ಸತ್ಯ ವಿಶೇಷ ಕೃಪೆಯನ್ನು, ಸತ್ಯ ಶುಭ ಸಂದೇಶವನ್ನು ಎಲ್ಲರಿಗೂ ಸಾರೋಣ. ಅವರೆಲ್ಲರೂ ಈ ಕೃಪೆಯನ್ನು ಅವರ ಜೀವನದಲ್ಲಿ ಅನುಭವಿಸಿ ಧನ್ಯರಾಗಲಿ ಮತ್ತು ಸ್ವರ್ಗದಲ್ಲೂ ಭೂಮಿಯಲ್ಲೂ ಗುರುತಿಸಲ್ಪಡಲಿ. ಆಮೇನ್. ಪ್ರೈಸ್ ದ ಲಾರ್ಡ್.